ಕ್ರೀಡಾಕೂಟವನ್ನು ಆಡಿದ್ರು, ದೊಡ್ಡ ಹೆಸರನ್ನು ಪಡ್ಕೊಂಡ್ರು. ಹಂಗ ನಮ್ಮ ಜೀವನದೊಳಗೆ ಏನು ಒಳ್ಳೆ ಹೆಸರು ಬರ್ಬೇಕಂದ್ರೆ ಗುರುವಿನ ಕೃಪೆ ಮುಖ್ಯ. ಗುರು ಸಮಯ ಬಹಳ ಕಡಿಮೆ ಇದೆ, ಹಂಗಾಗಿ ಸ್ವಲ್ಪ ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇವತ್ತು ಹೇಳಬೇಕಾಗಿದೆ. ಗುರುವಿನ ಮಹತ್ವ ಎಷ್ಟು ಇರ್ತದಂದ್ರೆ ಒಂದು ವಚನದ ಮುಖಾಂತರ ಮಹಾತ್ಮ ಹೇಳ್ತಾರೆ, ಗಂಗಾ ಶಾಪ ಶಶಿ ತಾಪ, ಗಂಗಾ ಶಾಪ ಶಶಿ ತಾಪ, ದೈನ್ಯಂಚ ದೈನ್ಯಂ ಕಲ್ಪ ತರೋರ್ವಹಂ, ಗಂಗಂಚ ತಾಪಂಚ ಶಾಪಂಚ ದೈನ್ಯಂಚ ಸದ್ಯ ಶ್ರೀ ಗುರು ದರ್ಶನಂ ಅಂತ ಹೇಳ್ತಾರೆ. ಗಂಗೆಯಲ್ಲಿ ನಾವೇನಾದ್ರೂ ಪಾಪ ಮಾಡಿದಾಗ ಏನು ಮಾಡ್ತೀವಿ, ಏನಾದ್ರು ಮುಟ್ಟಿದೀವಪ್ಪ ಅಂದರೆ ಮೈಲಿಗಾದ್ರೆ ಏನು ಮಾಡ್ತೀವಿ, ಶುದ್ಧ ಆಗ್ಬೇಕಂತ ಹೇಳಿ ಏನು ಮಾಡ್ತೀವಿ, ನೀರನ್ನು ಪ್ರೋಕ್ಷಣೆ ಮಾಡಿ ಕೇಳ್ತೀವಿ. ಹಾಗೆ ಆ ನೀರು ಯಾರಿಗೆ ಸಮಾನಪ್ಪ ಅಂದರೆ ಆ ಗಂಗಾ ಮಾತೆ ಅಂತೀವಿ.